ಎಚ್ಡಿಕೆ ಮೈತ್ರಿ ಬದ್ಧ ಬಿಜೆಪಿಯಲ್ಲಿ ಒಮ್ಮತದ ಕೊರತೆ ಇದೆ ನೋಡಿ. ದೋಸ್ತಿ ನಾಯಕರ ನಡುವೆ ಬಿರುಕು ಮೂಡಿದ್ಯಾ ಅನ್ನುವಂಥ ಪ್ರಶ್ನೆ. ಮೈತ್ರಿ ನಾಯಕರ ಮಾತು ಒಂದಾದ್ರೂ ಕೂಡ ನಡೆ ಮಾತ್ರ ಬೇರೆ ಬೇರೆ ಕಂಡು ಬರ್ತಾ ಇದೆ. ಬಿಡದಿ ಟೌನ್ಶಿಪ್ ಹೋರಾಟದಲ್ಲಿ ಪ್ರತ್ಯೇಕ ಹಾದಿಯನ್ನ ಹಿಡಿದಿದ್ದಾರೆ. ಎಚ್ಡಿ ಮೈತ್ರಿಗೆ ಬದ್ಧ, ಆದ್ರೆ ಬಿಜೆಪಿಯಲ್ಲಿ ಒಮ್ಮತದ ಕೊರತೆ ಕಾಣಿಸ್ತಾ ಇದೆ. ದೋಸ್ತಿ ನಾಯಕರ ನಡುವೆ ಬಿರುಕು ಮೂಡಿದ್ಯಾ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುತ್ತೆ. ಮೈತ್ರಿ ನಾಯಕರ ಮಾತು ಒಂದಾದ್ರೂ ಕೂಡ ನಡೆ ಮಾತ್ರ ಬೇರೆ ಬೇರೆ ಇಲ್ಲಿ. ಯಾಕಂದ್ರೆ ಬಿಡದಿ ಟೌನ್ಶಿಪ್ ಹೋರಾಟದಲ್ಲಿ ನೋಡಿ ಪ್ರತ್ಯೇಕ ಹಾದಿಯನ್ನ ಹಿಡಿದಿದ್ದಾರೆ. ಬಿಜೆಪಿ ಬೇರೆ, ಜೆಡಿಎಸ್ ಬೇರೆ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಜಂಟಿಯ ಬದಲು ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬಿಜೆಪಿಗೆ ಭವಿಷ್ಯದಲ್ಲಿ ಎಚ್ಡಿಕೆ ಸಿಎಂ ಆಗಬಹುದು ಎಂಬಂತಹ ಆತಂಕ ಇದೆ. ಬಿಜೆಪಿ ನಾಯಕರಿಗೆ ಸಿಎಂ ಸೀಟ್ ಸಿಗಲ್ಲವೆಂಬಂತಹ ಆತಂಕ, ಭಯ. ಜೆಡಿಎಸ್ ಜೊತೆ ಮೈತ್ರಿ ಮುಂದುವರಿಸಲು ಕೇಸರಿ ಕಲಿಗಳೀಗ ನಿರಾಸಕ್ತಿಯನ್ನ ತೋರಿಸಿದ್ದಾರೆ. ಬಿಎಸ್ವೈ ಬಣ ಮಾತ್ರವಲ್ಲ, ವಿರೋಧಿ ಬಣದಿಂದಲೂ ಕೂಡ ಅಸಮಾಧಾನ ಇರುವಂಥದ್ದು. ದೋಸ್ತಿ ಏರ್ಪಟ್ರೆ ಟಿಕೆಟ್ ಕೈ ತಪ್ಪುವಂತಹ ಭಯದಲ್ಲಿ ಸ್ಥಳೀಯ ಲೀಡರ್ಸ್ ಇದ್ದಾರೆ. ಬಿಜೆಪಿಯಲ್ಲಷ್ಟೇ ಅಲ್ಲ, ಜೆಡಿಎಸ್ನಲ್ಲೂ ಕೂಡ ಮೈತ್ರಿ ವಿರೋಧಿಯ ಧ್ವನಿ ಹೆಚ್ಚಳವಾಗಿದೆ. ಬಿಜೆಪಿ ಜೆಡಿಎಸ್ ಒಳಜಗಳ ಕಾಂಗ್ರೆಸ್ಗೆ ವರವಾಗುವಂತಹ ಸಾಧ್ಯತೆ ಇದೆ. ಮೈತ್ರಿ ಉಳಿದ್ರೂ ಲಾಭ, ಮುರಿದ್ರೂ ಕೂಡ ಲಾಭ, ಇದು ಕಾಂಗ್ರೆಸ್ನ ಲೆಕ್ಕ. ಬಿಜೆಪಿ ಜೆಡಿಎಸ್ ಒಂದಾಗಿದ್ರೆ ಲಾಭ ಎಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇರುವಂಥದ್ದು. ಉಭಯ ಪಕ್ಷಗಳ ಅತೃಪ್ತ ನಾಯಕರನ್ನ ಸೆಳೆಯಲು ಕಾಂಗ್ರೆಸ್ ಪ್ಲಾನ್ ಮಾಡುವಂಥದ್ದು. ಇಲ್ಲಿ ಅಂದ್ರೆ ಒಂದಾಗಿದ್ರು ಇಲ್ಲಿ ಲಾಭ ಕಾಂಗ್ರೆಸ್ಗೆನೆ, ಬೇರೆ ಆದ್ರೂ ಕೂಡ ಕಾಂಗ್ರೆಸ್ಗೆ ಲಾಭ. ಜೆಡಿಎಸ್ ಮೈತ್ರಿ ಏನು, ಬಿಜೆಪಿ ಜೆಡಿಎಸ್ ಮೈತ್ರಿ ಏನಿದೆ, ಈ ಮೈತ್ರಿ ವಿಚಾರ ಮೈತ್ರಿ ಮುಂದುವರೆದ್ರೂ ಕಾಂಗ್ರೆಸ್ಗೆ ಲಾಭ. ಯಾಕಂದ್ರೆ ಮುಂದುವರೆದ್ರೆ ನೋಡಿ ಅಸಮಾಧಾನಿತ ನಾಯಕರನ್ನ ತಮ್ಮತ್ತ ಸೆಳಿಬಹುದಲ್ಲ ಕಾಂಗ್ರೆಸ್, ಹಾಗಾಗಿ ಲಾಭ. ಮೈತ್ರಿ ಮುಂದುವರೆದಿಲ್ಲ, ಬಿರುಕು ಬಿಟ್ಟರು ಕೂಡ ಇಲ್ಲಿ ಲಾಭನೇ. ಹಾಗಾಗಿ ಕಾಂಗ್ರೆಸ್ ಅಂದ್ರೆ ಇಲ್ಲಿ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅನ್ನುವಂತೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಇಲ್ಲಿ ಬಿಜೆಪಿಗೆ ಭವಿಷ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗಬಹುದು ಎಂಬಂತಹ ಆತಂಕ ಇದೆ ನೋಡಿ. ಬಿಜೆಪಿ ನಾಯಕರಿಗೆ ಸಿಎಂ ಸೀಟು ಸಿಗಲ್ಲ ಎಂಬಂತಹ ಒಂದು ಆತಂಕ, ಭಯ ಇದೆ. ಹಾಗಾಗಿ ಮೈತ್ರಿಗೆ ನಿರಾಸಕ್ತಿಯನ್ನ ತೋರಿಸ್ತಿದ್ದಾರೆ. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳಲು ಬಿಜೆಪಿ ನಾಯಕರು. ಬಿಎಸ್ವೈ ಬಣ ಮಾತ್ರ ಅಲ್ಲ, ವಿರೋಧಿ ಬಣದಿಂದಲೂ ಕೂಡ ಅಸಮಾಧಾನ ಇರುವಂಥದ್ದು. ದೋಸ್ತಿ ಏರ್ಪಟ್ರೆ ಟಿಕೆಟ್ ಕೈ ತಪ್ಪುವಂತಹ ಭಯದಲ್ಲಿ ಸ್ಥಳೀಯ ಲೀಡರ್ಸ್ ಇದ್ದಾರೆ. ಬಿಜೆಪಿ ಅಷ್ಟೇ ಅಲ್ಲ, ಜೆಡಿಎಸ್ನಲ್ಲೂ ಕೂಡ ಮೈತ್ರಿ ವಿರೋಧ ಮಾಡುವಂಥವರ ಧ್ವನಿ ಹೆಚ್ಚಾಗಿದೆ. ಬಿಜೆಪಿ ಜೆಡಿಎಸ್ ಒಳಜಗಳ ಕಾಂಗ್ರೆಸ್ಗೆ ವರವಾಗುವಂತಹ ಸಾಧ್ಯತೆ. ಮೈತ್ರಿ ಉಳಿದ್ರೂ ಕೂಡ ಲಾಭ, ಮುರಿದ್ರೂ ಕೂಡ ಲಾಭ ಕಾಂಗ್ರೆಸ್ಗೆನೆ. ಇಲ್ಲಿ ಮೈತ್ರಿ ಮುಂದುವರೆದ್ರೆ ಯಾರೆಲ್ಲ ಮೈತ್ರಿನ ವಿರೋಧ ಮಾಡ್ತಿದ್ರು ಅಂತಹ ನಾಯಕರನ್ನ ಕಾಂಗ್ರೆಸ್ ತನ್ನತ್ತ ಸೆಳೆದುಕೊಳ್ಳಬಹುದು. ಮೈತ್ರಿ ಆಗಿಲ್ಲ ಅಂದ್ರೂ ಕೂಡ ಇಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ ಇರುವಂಥದ್ದು. ಹಾಗಾಗಿಯೇ ಕಾಂಗ್ರೆಸ್ಗೆ ವರ ಆಗುತ್ತೆ. ಜೆಡಿಎಸ್ ಹಾಗೂ ಬಿಜೆಪಿಯ ಜಗಳ ಏನಿದೆ ಅದು ಕಾಂಗ್ರೆಸ್ಗೆ ವರವಾಗುವಂತಹ ಸಾಧ್ಯತೆ ಇದೆ. ಬಿಜೆಪಿ ಜೆಡಿಎಸ್ ಒಂದಾಗಿದ್ರೆ ಲಾಭ ಎಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಉಭಯ ಪಕ್ಷಗಳ ಅತೃಪ್ತ ನಾಯಕರನ್ನು ಸೆಳೆಯಲು ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇರುವಂಥದ್ದು. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರುವಂಥದ್ದು. ಆದರೆ ಮೈತ್ರಿಯಲ್ಲಿ ಮೇಲ್ನೋಟಕ್ಕೆ ಮೈತ್ರಿ ಅಂತ ಕಂಡು ಬಂದರೂ ಕೂಡ ಒಳಗೆ ಬಿರುಕು ಕಂಡು ಬಂದಿರುವಂಥದ್ದು. ಇಲ್ಲಿ ದೋಸ್ತಿ ನಾಯಕರ ನಡುವೆ ಬಿರುಕು ಮೂಡಿದೆ. ಮೈತ್ರಿ ನಾಯಕರ ಮಾತು ಒಂದಾಗಿದ್ರೂ ಕೂಡ ನಡೆ ಬೇರೆ ಬೇರೆ. ಈಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಬರೋದಾದ್ರೂ ಕೂಡ ಬೇರೆ ಬೇರೆ ಪ್ರತಿಭಟನೆಯನ್ನ ನಡೆಸಿದ್ರು. ಒಗ್ಗಟ್ಟಾಗಿ ನಿಂತು ಪ್ರತಿಭಟನೆಯನ್ನ ಮಾಡಿ ಕಾಂಗ್ರೆಸ್ಗೆ ಉತ್ತರವನ್ನು ನೀಡಬಹುದಿತ್ತು. ಆದರೆ ಇಲ್ಲಿ ಬಿಜೆಪಿ ಬೇರೆ, ಜೆಡಿಎಸ್ ಬೇರೆ ನಿಂತು ಪ್ರತಿಭಟನೆಯನ್ನ ಮಾಡಿದ್ವು. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಮಾತ್ರ ಒಂದೇ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಾರೆ. ಆದರೆ ಇಲ್ಲಿ ಅವರ ನಡೆ ಬೇರೆ ಬೇರೆ ಇರುವಂಥದ್ದು. ಸರ್ಕಾರದ ವಿರುದ್ಧ ಜಂಟಿ ಬದಲು ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಬಿಜೆಪಿಗೆ ಭವಿಷ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗ್ಬಿಟ್ರೆ ಅನ್ನುವಂತಹ ಒಂದು ಆತಂಕ ಇದೆ, ಭಯ ಇದೆ. ಜೆಡಿಎಸ್ ಮೈತ್ರಿ ಮುಂದುವರಿಸಲು ಕೇಸರಿ ಕಲಿಗಳು ಇದರಿಂದಲೇ ನಿರಾಸಕ್ತಿಯನ್ನ ತೋರಿಸ್ತಿದ್ದಾರೆ.